ಸಿರುಗುಪ್ಪದ ವಕೀಲರ ಸಂಘದ ಕಚೇರಿ ಸಭಾಂಗಣದಲ್ಲಿ 2ನೇ ಹಿರಿಯ ಸಿವಿಲ್ ನ್ಯಾಯಾಧೀಕರಣದ ನೂತನ ನ್ಯಾಯಾಧೀಶರಾಗಿ ನೇಮಕಗೊಂಡಿರುವಂತಹ ಪ್ರಿಯಾಂಕಾ ಟಿಕೆ ಅವರನ್ನ ಸನ್ಮಾನಿಸುವ ಮೂಲಕ ತಾಲೂಕು ವಕೀಲರ ಸಂಘದಿಂದ ಸನ್ಮಾನವನ್ನ ಮಾಡಲಾಗಿರುವಂಥದ್ದು. ಈ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದಂತಹ 2ನೇ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಳೆ ಪ್ರಕರಣಗಳ ಇತ್ಯರ್ಥಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯಂತ ಮುಖ್ಯವಾಗಿರುತ್ತೆ. ಅದರಂತೆ ಅವಶ್ಯಕತೆಗೆ ಅನುಗುಣವಾಗಿ ನಾವು ಕಾರ್ಯನಿರ್ವಹಿಸಬೇಕಾಗತ್ತೆ. ತಿಂಗಳಲ್ಲಿ 6 ದಿನದಂತಾದರೆ ವಾರದಲ್ಲಿ 2 ದಿನ ಮಾತ್ರ ಸಿರುಗುಪ್ಪದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತೇವೆ. ಆದ ಕಾರಣ ನಮ್ಮ ನ್ಯಾಯಾಲಯದ ಪ್ರಕರಣದ ಇತ್ಯರ್ಥಕ್ಕೆ ತಮ್ಮ ಸಹಕಾರ ಅಗತ್ಯವಾಗಿದೆ ಅಂತ ಹೇಳಿದ್ರು. ಈ ವೇಳೆ ಜೆಎಂಎಫ್ಸಿ ನ್ಯಾಯಾಧೀಶರಾದ ಅಶೋಕ್, RH ಸಹಾಯಕ ಅಭಿಯೋಜಕರಾದ ಶಿವರಾಜ್, ಕರ್ನಾಟಕ ವಕೀಲರ ಪರಿಷತ್ತಿನ ಸದಸ್ಯರಾದ ಕೆ ಕೋಟೇಶ್ವರರಾವ್ ಸೇರಿದಂತೆ ವಕೀಲರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಾಗಿದ್ದರು. ಸ್ವಲ್ಪ ದಿನ ನನಗೆ ಈ ಬೋರ್ಡ್ ಸೆಟ್ ಆಗುತ್ತಲ್ಲ, ಒಂದ್ಸರಿ ನನ್ನ ಕಡೆ ಎಲ್ಲ ಆರ್ಡರ್ ಶೀಟ್ಸ್ ಬಂದು ಹೋಗುತ್ತಲ್ಲ, ನನಗೆ 100% ನಾ ಇಲ್ಲಿರೋ 3.5 ವರ್ಷ ನಾನೇ ಬರೋದು ಅಂತ ನನಗೆ ಅನ್ಕೊಂಡಿದ್ದೀನಿ. ಮೊದಲೇ ಬಂದಿರೋ ಸೆಂಡಪ್ಪ ಅಂತ ನಾವು ಇಲ್ಲಿ ಇರ್ತೀವಿ ಅಂತ ಅನ್ಕೊಂಡಿದ್ದೀವಿ. ಅದಕ್ಕೇನೆ ಅಂತಿದ್ದು ಸ್ವಲ್ಪ ದಿನ ಆಗಿದ್ರೆ ಏನಂತಿಲ್ಲ, ಸ್ವಲ್ಪ ದಿನ ಮ್ಯಾನೇಜ್ ಮಾಡಿ ಹೋಗ್ಬಿಡು ಅಂತ ಅನ್ಕೊಳ್ಳಾಗಿತ್ತು. ಸೊ ಇದು ನನಗೆ ಹಿಂಗೆ ಈಗ ಬಳ್ಳಾರಿ ಸೆಕೆಂಡರಿ ನಾನು ನಂದೇ ಕೋರ್ಟ್ ಅನ್ನೋ ಥರ ಇದೆ. ಇದು ಈಗ ಸಿರುಗುಪ್ಪ ನಂದೇ ಕೋರ್ಟ್ ಅನ್ನೋ ಭಾವನೆ ಖಂಡಿತವಾಗ್ಲೂ ಕೇಳ್ಕೊಳ್ಳೋದಿಷ್ಟೇ. ನಮಗೂ ಹಳೆ ಕೇಸಸ್ನ ಡಿಸ್ಪೋಸ್ ಮಾಡಲಿಕ್ಕೆ ತಮ್ಮ ಸಹಕಾರ ಜಾಸ್ತಿ ಕೇಳ್ತೀವಿ. ಹೊಸ ಕೇಸಸ್ಸಲ್ಲಿ ತಮ್ಮ ವಕೀಲರ ಅನುಕೂಲಕ್ಕೆ ಹೆಂಗಾದ್ರೂ ಇಲ್ಲ, ನಿಮ್ಗೆ ಹೆಂಗೆ ಬೇಕಂದ್ರೆ ಹೊಸ ಕೇಸ್ ರೆಡಿ ಇದ್ರೆ ತಗೋತೀವಿ, ಟೈಮ್ ಕೇಳಿದ್ರೆ ಕೊಡ್ತೀವಿ. ಅದರಲ್ಲಿ 2 ಮಾತಿಲ್ಲ. ನಾವು ಇದನ್ನು 2 ಸೆಕೆಂಡಿಗೆ ಮಾತ್ರ ಏನಾದ್ರು ಕೇಳಿದ್ರೆ ನಮ್ಗೆ ಅದು ಬೆಂಚಲ್ಲಿ ಟೈಮ್ ಹೋಗ್ತಾ ಇದೆ ಅನ್ನೋದು ಅಷ್ಟೇ. ಗಡಿಯಾರ ಟಿಕ್ ಅಂತಿದ್ದಕ್ಕೆ ಅದ್ರ ಜೊತೆ ನಾವು ಹೆಂಗೆ ವರ್ಕ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಒಂದೊಂದು ಸೆಕೆಂಡು ನೀವು ಆರ್ಗ್ಯುಮೆಂಟ್ ಮಾಡೋದು ಏನಾದ್ರು ಅವಶ್ಯಕತೆ ಇದ್ದಾಗ ನೀವು ಅದು ಹೇಳ್ತಾ ಇದ್ರೆ ನಾವು ಗಡಿಯಾರನ ನೋಡ್ತಾ ಇರ್ತೀವಿ, ಸೆಕೆಂಡ್ ಮೂವ್ ಆಗ್ತಾ ಇದೆ ಅಂತ. ಅವಶ್ಯಕತೆ ಇದ್ದಾಗ ನಿಮ್ಗೆ ಅಲ್ಲಿ ಆರ್ಗ್ಯುಮೆಂಟ್ ಕೇಳಿ ನಾವು ಆರ್ಡರ್ಸ್ ಮಾಡಬೇಕು ಅಂದಾಗ, ಅಥವಾ ಯಾವುದೋ ಸ್ಟೇಜ್ ಏನೋ ಇರುತ್ತೆ, ಏನೋ ಇಶ್ಯೂಸ್ಗೂ ಏನೋ ಇರುತ್ತೆ, ಆಲ್ರೆಡಿ ಫೈನಲ್ ಆರ್ಗ್ಯುಮೆಂಟ್ಸ್ ಥರ ಮಾಡ್ತಾ ಇರ್ತೀರ ಸ್ಟಾರ್ಟಿಂಗು. ಅಂಥ ಟೈಮಲ್ಲಿ ಸ್ವಲ್ಪ ನಮಗೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡ್ರೆ, ಯಾಕಂದರೆ ನನ್ನ ಪ್ರಕಾರ ತಿಂಗಳಲ್ಲಿ 6 ದಿನ ಸಿಟ್ಟಿಂಗು, ವರ್ಷಕ್ಕೆ 72 ದಿನ ಸಿಟ್ಟಿಂಗ್. ನಮ್ಮದು 72 ದಿನದಲ್ಲಿ ಎಷ್ಟು ಕೆಲಸ ಮ್ಯಾಕ್ಸಿಮಮ್ ಮಾಡ್ಬೋದು. ಅಕಸ್ಮಾತ್ ನಾವು 3 ವರ್ಷ ಇದ್ದಿದ್ರು ಕೂಡ 3 ವರ್ಷದಲ್ಲಿ 72 × 3 ಹಾಕಿದ್ರೆ ನಾವು ಅಷ್ಟೇ ದಿನ ಸಿಗಬೇಕು ಬರೋದು. ಅಷ್ಟು ದಿನಕ್ಕೆ ತಮ್ಮ ಸಹಕಾರ ನಮ್ಗೆ ಖಂಡಿತವಾಗ್ಲೂ ತುಂಬ ಮುಖ್ಯ. ನಮ್ಮ ಬಳ್ಳಾರಿಯಲ್ಲೂ ಸಹ ಇತ್ತು. ನೀವು ಅಷ್ಟೇ ಹೇಳಿದ್ರಲ್ಲ, ಈ ವಕೀಲರು ಬರೀ ಕರ್ಸೋದು ಬರೀ ನೀವು ವೆಲ್ಕಮ್ ಮಾಡೋದು, ಸೆಂಡ್ ಆಫ್ ಮಾಡೋದೇ ಕೆಲಸ ಆಗ್ಬಿಟ್ಟಿದೆ ಅಧ್ಯಕ್ಷರಿಗೆ, ಅದೇ ಆಗ್ತಿದೆ ಅಂತ. ನಮ್ದು ಈಗ 1 ವಾರ ಅದೇ ಆಗಿದೆ. ಬಳ್ಳಾರಿಯಲ್ಲಿ ಮಂಗಳವಾರ, ಬುಧವಾರ ಸಂಡೂರಲ್ಲಿ, ಗುರುವಾರ ಜೆ ಬೋರ್ಡ್ನಲ್ಲಿ, ಶುಕ್ರವಾರ ಇಲ್ಲಿ. ನಮ್ದು ಹಂಗೆ ಆಗಿದೆ. ಶನಿವಾರ ತಗೊಂಡ್ಬಂದು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.